ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತಹ ಪವಿತ್ರ ಗೌಡಾಳ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ಜೈಲಲ್ಲಿರುವಂತಹ ಪವಿತ್ರಾಗೆ ರಾಜ್ಯಾತಿಥ್ಯ ನೀಡುತ್ತಿದ್ದಾರಂತೆ. ನಿತ್ಯವೂ ಮನೆಯೂಟ, ಅದರ ಜೊತೆಗೆ ಒಬ್ಬಟ್ಟಿನೂಟ, ಲಿಪ್ಸ್ಟಿಕ್, ಮೇಕಪ್ ಮಾಡಿಕೊಂಡು ಲಕಲಕ ಅಂತಿದ್ದಾಳಂತೆ. ಚರ್ಚೆ ಮಾಡುವುದು ಅವಶ್ಯಕತೆ ಇದೆ. ಕಾಕಿ ಹಾಕೊಂಡು ಸಾಮಾನ್ಯ ಆರೋಪಿಗಳು ಭಯ ಬಿಟ್ಟರೆ ಕೇಳಿ ವಿಚಾರಣೆ ಮಾಡಿ, ಎಲ್ಲವನ್ನು ಸಿಗ್ತಾ ಇದೆ. ಬರುವಂತ ಟೈಲರ್ ಅಮ್ಮ ಏನ್ ಕೆಲಸ ಕೊಡ್ತಾರಲ್ಲ, ಅವ್ರು ಹೇಳಿ ಒಬ್ಬಟ್ಟು ಬಂದಿಲ್ಲ ಅಂತ ಹೇಳಿ ನನ್ನ ಪೀರಿಯಡ್ಸ್ ಅಲ್ಲಿ ಈ ತರ ಆಗತ್ತಲ್ಲ ಅಂತ ಒಂದು ಕಪ್ಪು ಚುಕ್ಕಿ ಬರುತ್ತೆ, ಬಿಟ್ಬಿಡೋ ಇದನ್ನ ಅಂತಾನು ಸಹ ಹೇಳಿದ್ದಾರೆ. ಪವಿತ್ರ ಗೌಡ 2 ವರ್ಷದ ಹಿಂದೆ ಭಾರಿ ಸಂಚಲನ ಸೃಷ್ಟಿಸಿದ ಸುರಸುಂದರಿ. ಸಿನಿಮಾದಲ್ಲಿ ಸದ್ದು ಮಾಡದೆ ಸೈಡ್ಗೆ ಸರಿದಿದ್ದವಳು ಪಟ್ಟಣಗೆರೆ ಶೆಡ್ ವಿಷಯಕ್ಕೆ ರಾಜ್ಯಾದ್ಯಂತ ಫೇಮಸ್ ಆಗಿದ್ಲು. ಸುಬ್ಬನ ಜೊತೆ ಸಂಘ ಬೆಳೆಸ್ಕೊಂಡು RR ನಗರದ ಗೌಡ್ತಿಯಾಗಿ ಮೆರೆದಾಡುತ್ತಿದ್ದಳು. ಕೈಕಾಲಿಗೊಬ್ಬ ಆಳು ಕಾಳು, ಕೋಟಿ ಬೆಲೆಯ ಕಾರು, ಹೈಫೈ ಮನೆ, ಕುಬೇರನಂಥ ಜೊತೆಗಾರ, ಹೋದಲ್ಲೆಲ್ಲ ರಾಜಮರ್ಯಾದೆ. ನಿಜ ಹೇಳಬೇಕು ಅಂದ್ರೆ ಮಹಾರಾಣಿಯಂತೆ ಐಷಾರಾಮಿ ಜೀವನ ನಡೆಸ್ತಿದ್ದಳು. ಆದರೆ 2 ವರ್ಷದ ಹಿಂದೆ ಮಾಡಿಕೊಂಡ ಒಂದೇ ಒಂದು ಎಡವಟ್ಟು ಇಡೀ ಬದುಕಿನ ದಿಕ್ಕನ್ನೇ ಏರುಪೇರು ಮಾಡಿದೆ. ಹಕ್ಕಿಯಂತೆ ಹಾರಾಡಿಕೊಂಡಿದ್ದವಳು ಈಗ 4 ಗೋಡೆಗಳ ಮಧ್ಯೆ ಬಂಧಿಯಾಗಿದ್ದಾಳೆ. ಇನ್ಸ್ಟಾಗ್ರಾಂನಲ್ಲಿ ಕಳಿಸಬಾರದ ಮೆಸೇಜ್ ಕಳಿಸ್ತಿದ್ದ ಅಂತ ಪ್ಲಾನ್ ಮಾಡಿ ಕರೆಸ್ಕೊಂಡವರು ನರಕ ತೋರಿಸಿ ಕೊಂದು ಹಾಕಿದ್ರು. ಇದೇ ಈಗ ಸುಬ್ಬಿ ಬದುಕನ್ನ ನುಚ್ಚು ನೂರು ಮಾಡಿದೆ. ಸುಬ್ಬನ ನೆರಳಲ್ಲಿದ್ದವಳು ಸೆರೆಮನೆಯಲ್ಲಿ ದಿನ ಕಳೆಯುತ್ತಿದ್ದಾಳೆ. ಇದೆಲ್ಲ ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಈಗೊಂದು ಹೊಸ ಸುದ್ದಿ ಹೊರಬಿದ್ದಿದೆ. ಪವಿತ್ರ ಗೌಡ ಇದ್ದ ಜೈಲಿಗೆ ಹೋಗಿ ಬಂದಿದ್ದ ಸಂಧ್ಯಾ ಅನ್ನೋ ಹೆಣ್ಮಗಳು ಹೊಸ ಬಾಂಬ್ ಹಾಕಿದ್ದಾಳೆ. ಸುಬ್ಬಿಯ ಸೆರೆಮನೆ ಕಹಾನಿ ತೆರೆದಿಟ್ಟ ಸಂಧ್ಯಾ ಒಂದು ಲೈಬ್ರರಿಯಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನ ಸುಬ್ಬಿ ಅನ್ನೋ ವಿಚಾರ ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಇದೆ. ಕಾಕಿ ಹಾಕೊಂಡು RR ನಗರ ಗೌಡ್ತಿಗೆ ಸಿಕ್ತಿದೆಯಂತೆ ರಾಜಾತಿಥ್ಯ. ಸಾಮಾನ್ಯ ಆರೋಪಿಗಳು ಭಯ ಬಿಟ್ಟರೆ ಕೇಳಿ ವಿಚಾರಣೆ ಮಾಡಿ, ಎಲ್ಲವನ್ನು ಸಿಗ್ತಾ ಇದೆ. ಊಟದಿಂದ ಮೇಕಪ್ ಕಿಟ್ ವರೆಗೂ VIP ಸೌಲಭ್ಯ. ಜೈಲಲ್ಲಿ ಪವಿತ್ರ ಗೌಡಗೆ ಊಟ ಸಿಗ್ತಾ ಇಲ್ಲ, ಮನೆ ಊಟಕ್ಕಾಗಿ ಕಾಯ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಊಟ ಸಿಗ್ತಾ ಇದಲ್ಲ. ಶಿವ, ಈ ಹೆಣ್ಮಗಳು ಹೇಳ್ತಿರೋದನ್ನ ಕೇಳಿದ್ರೆ ನಿಜಕ್ಕೂ ತಲೆ ಗಿರ್ರಂತಿದೆ. ಪರಪ್ಪನ ಅಗ್ರಹಾರ ಜೈಲು ಅನ್ನೋದು ಸ್ವರ್ಗವಾಗಿ ಮಾರ್ಪಟ್ಟಿದೆಯಾ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ಪವಿತ್ರ ಗೌಡಳ ಅಸಲಿ ಕಹಾನಿಯನ್ನ ಇದೇ ಸಂಧ್ಯಾ ನಾಗರಾಜ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಸಂಧ್ಯಾ ಕೂಡ ಯಾವುದೋ ಕೇಸ್ನಲ್ಲಿ 3 ತಿಂಗಳು ಜೈಲಲ್ಲಿದ್ಲು. ಈ ವೇಳೆಯೇ ಪವಿತ್ರ ಗೌಡಳ ಹೈಫೈ ಜೀವನ ಹೇಗಿತ್ತು ಅನ್ನೋದನ್ನ ಕಣ್ಣಾರೆ ನೋಡಿದ್ದಾಳಂತೆ. ಪವಿತ್ರ ಗೌಡ ಜೈಲಲ್ಲಿ ಕಣ್ಣೀರಿಡ್ತಿದ್ದಾಳೆ, ಮನೆಯೂಟಕ್ಕೆ ಪರಿತಪಿಸ್ತಿದ್ದಾಳೆ ಅಂತ ಹೊರಗಡೆ ಸುದ್ದಿ ಆಗ್ತಿದೆ. ಆದ್ರೆ ಜೈಲೊಳಗೆ ರಾಜಮರ್ಯಾದೆ ಸಿಕ್ತಿದೆಯಂತೆ. ಮನೆಯೂಟವೇ ಪವಿತ್ರ ಗೌಡಳನ್ನ ಹುಡ್ಕೊಂಡ್ ಬರ್ತಿದೆಯಂತೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನ A1. ಹೀಗಾಗಿ ಜಾಮೀನು ಅನ್ನೋದು ಇವರ ಪಾಲಿಗೆ ಮರೀಚಿಕೆಯಾಗಿದೆ. ಯಾವಾಗ ಹೊರಬರ್ತೀನಿ ಅನ್ನೋದು ಸಹ ಗೊತ್ತಿಲ್ಲ. ಇದೇ ಕಾರಣಕ್ಕೆ ಕೋರ್ಟ್ ಮುಂದೆ ಒಂದೊಂದೇ ಕಣ್ಣೀರ ಮನವಿ ಸಲ್ಲಿಸಿದ್ಲು. ಇಲ್ಲಿನ ಊಟ ಸೇರ್ತಿಲ್ಲ, ನನಗಿಲ್ಲಿ ಸಾಮಾನ್ಯ ಸೌಲಭ್ಯವೂ ಸಿಕ್ತಿಲ್ಲ ಅಂತ ಗೊಳೋ ಅಂದಿದ್ಲು. ಹೀಗಾಗಿ ಇದೇ ಸತ್ಯ ಇರಬಹುದು ಅಂತಾನು ಎಲ್ರೂ ಅಂದ್ಕೊಂಡಿದ್ರು. ಆದ್ರೀಗ ಸಂಧ್ಯಾ ಹಾಕಿರೋ ಬಾಂಬ್ ಹೊಸ ಸಂಚಲನ ಮೂಡಿಸ್ತಿದೆ. ಗೌಡ್ತಿಯ ದರ್ಬಾರ್ ಜೈಲಲ್ಲೂ ನಡೆಯುತ್ತಿದೆಯಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಬಾಕ್ಸ್ ಊಟ, ಒಬ್ಬಟ್ಟಿನ ಆತಿಥ್ಯ. ಜೈಲು ಅಂದ್ರೆ ನರಕ ಅಂತೀವಿ, ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಕಾಣಿಸೋ ಜಾಗ ಅಂದ್ಕೊಂಡಿದ್ದೀವಿ. ಆದ್ರೀಗ ಪವಿತ್ರ ಗೌಡ ಮೇಲೆ ಬಂದಿರೋ ಆರೋಪ ಕೇಳುತ್ತಿದ್ರೆ ಏನು ಹೇಳಬೇಕೋ ಒಂದೂ ಗೊತ್ತಾಗ್ತಿಲ್ಲ. RR ನಗರದಲ್ಲಿ ಸುರಸುಂದರಿಯಾಗಿ ಮೆರೆದಾಡಿದ್ದ ಪವಿತ್ರ ಗೌಡ ಜೈಲಲ್ಲೂ ಇದೇ ಸುಖದ ಸುಪ್ಪತ್ತಿಗೆಯ ದಿನ ಕಳೀತಿದ್ದಾಳಂತೆ. ಹೊರಗಡೆ ಇಲ್ಲ ಅನ್ನೋದು ಬಿಟ್ರೆ ಜೈಲೊಳಗೆ ಸಾಮ್ರಾಜ್ಯ ಸೃಷ್ಟಿಸ್ಕೊಂಡಿದ್ದಾಳಂತೆ. ಎಲ್ಲಾ ಕೈದಿಗಳಿಗೆ ಜೈಲಿನ ಊಟ ಕೊಟ್ರೆ ಪವಿತ್ರ ಗೌಡಗೆ ಮಾತ್ರ ಬಾಕ್ಸ್ ಊಟ ಬರುತ್ತಂತೆ. ಬರೀ ಮನೆಯೂಟವಲ್ಲ, ಒಬ್ಬಟ್ಟಿನ ಮೃಷ್ಟಾನ್ನ ಭೋಜನವನ್ನೇ ಕರುಣಿಸ್ತಿದ್ದಾರಂತೆ. ಜೈಲೊಳಗೆ ನಡೀತಾ ಇರುವಂತ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇರೋದು. ಮೇಡಮ್ ಅವರು ಬಾಕ್ಸ್ ತರ್ತಾರೆ, ಅಲ್ಲಿರುವಂತ ಸ್ಕೂಲ್ ಲೈಬ್ರರಿ ಟೀಚರ್ ಹೇಳಿ, ಇಲ್ಲ ಅಲ್ಲಿ ಬರುವಂತ ಟೈಲರ್ ಅಮ್ಮ ಏನ್ ಕೆಲ್ಸ ಕೊಡ್ತಾರಲ್ಲ ಅವ್ರು ಹೇಳಿ ಒಬ್ಬಟ್ಟು ಬಂದಿಲ್ಲ ಅಂತ ಹೇಳಿ, ಇಲ್ಲ ಸ್ಟಾಫ್ ರೂಮ್ ಇಂದ ಡೈಲಿ ಸಂಜೆ ಬೆಳಿಗ್ಗೆ ಮಧ್ಯಾಹ್ನ ಒಂದು ಮಹಿಳೆ, ಒಂದು ಆ ಹೆಣ್ಣು ಮಗಳ ಹೆಸರು ಬಿಡಿಬೇಕಂದ್ರೆ ಆ ನಾರ್ಮಲ್ ಹುಡುಗಿ ಎತ್ಕೊಂಡೋಗಿ ಪವಿತ್ರ ಗೌಡ ಊಟ ಕೊಡಲ್ವಾ ಕೇಳಿ. ಆರೋಪಿಗಳಿಗೆ ಒಂದು ಬದುಕು, ಪವಿತ್ರಾಳದ್ದೇ ಇನ್ನೊಂದು ಬದುಕು. ಪವಿತ್ರ ಗೌಡ ಜೈಲಲ್ಲಿರೋದು ಬಿಟ್ರೆ ಅದ್ಧೂರಿ ಜೀವನವನ್ನೇ ಲೀಡ್ ಮಾಡುತ್ತಿದ್ದಾಳಂತೆ.
ಜೈಲಲ್ಲೇ ಮೇಕಪ್ ವೆರೈಟಿ ಡ್ರೆಸ್ ಹಾಕೊಂಡು ಮಿರಮಿರಾ ಮಿಂಚ್ತಿದ್ದಾಳಂತೆ. ಜೈಲಲ್ಲಿರೋ ಎಲ್ಲ ಆರೋಪಿಗಳಿಗೆ ಒಂದು ವ್ಯವಸ್ಥೆಯಾದ್ರೆ ಇವಳಿಗೆ ಇನ್ನೊಂದು ವ್ಯವಸ್ಥೆಯಂತೆ. ಊಟದಿಂದ ಹಿಡಿದು ಮೇಕಪ್ ಕಿಟ್ವರೆಗೂ VIP ಸೌಲಭ್ಯ ಸಿಗ್ತಾ ಇದೆ ಅಂತ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಜೈಲೊಳಕ್ಕೆ ನನ್ನ ಕರ್ಕೊಂಡೋಗಿ ಎಲ್ಲಿ ಊಟ ಕೊಟ್ರು, ಎಲ್ಲಿ ಏನೇನ್ ನಡೆಯುತ್ತೆ ಪ್ರತಿಯೊಂದು ನಾನು ದಾಖಲೆ ಕೊಡ್ತೀನಿ. ಜೈಲೊಳಗೆ ಕರ್ಕೊಂಡೋಗಿ ನೀವೆಲ್ಲ ಪ್ರಸಾರ ಮಾಡೋದು ಏನೂ ಸಿಗ್ತಾ ಇಲ್ಲ ಅಂತ. ಎಲ್ಲವೂ ಸಿಗ್ತಾ ಇದೆ, ಸಾಮಾನ್ಯ ಆರೋಪಿಗಳು ಮಾತ್ರ ಸಾಮಾನ್ಯ ಆರೋಪಿಗಳಂತೆ ಬದುಕ್ತಾ ಇದ್ದಾರೆ. ಪವಿತ್ರ ಗೌಡಗೆ ಸಿಕ್ಕಿರೋ ರಾಜಮರ್ಯಾದೆ ಬಗ್ಗೆ ಅಲ್ಲಿರೋ ಸಿಬ್ಬಂದಿಯಿಂದ ಹಿಡಿದು ಅಧಿಕಾರಿಗಳವರೆಗೂ ಗೊತ್ತಿದೆಯಂತೆ. ಆದ್ರೆ ಯಾರೊಬ್ಬರೂ ತುಟಿಕ್ ಪಿಟಿಕ್ ಅಂತಿಲ್ವಂತೆ. ಭಯದಲ್ಲೇ ನಮಗ್ಯಾಕೆ ಬೇಕು ಅಂತ ದಿನ ದೂಡ್ತಿದ್ದಾರಂತೆ. ಆದ್ರೆ ಸಂಧ್ಯಾ ಮಾತ್ರ ಅಧಿಕಾರಿಗಳ ಬಳಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ಲಂತೆ. ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಅಂತ ಜೈಲು ಸಿಬ್ಬಂದಿ ಮೇಲೂ ಬಾಂಬ್ ಹಾಕಿದ್ದಾಳೆ. ಅಲ್ಲಿರುವಂತ ಇನ್ನೂ ಸಾಮಾನ್ಯ ಆರೋಪಿಗಳು ಭಯ ಬೀಳ್ತಾರೆ, ಹೇಳೋದಕ್ಕೆ ಮುಂದೆ ಬರೋದಿಲ್ಲ. ನಡೆದಿರುವಂತ ವಿಚಾರಗಳನ್ನ ನಾನು ಹೇಳಿದ್ದೀನಿ, ಅದು ಆರೋಪ ಅಲ್ಲ, ಸತ್ಯದ ಘಟನೆ. ನಡೆದಿರುವಂತ ಘಟನೆಗಳನ್ನ ನಾನು ಮಾಧ್ಯಮ ಮುಂದೆ ತಿಳಿಸುವಂತ ಕೆಲಸ ಮಾಡಿದ್ದೇನೆ. ಪವಿತ್ರ ಮೇಲೆ ಸಂಧ್ಯಾ ಬಾಂಬ್ ಬಿತ್ತು ಕೇಸ್. ಯಾವಾಗ ಪರಪ್ಪನ ಅಗ್ರಹಾರ ಜೈಲಿನ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರೋ ಸಂಧ್ಯಾ ಮೇಲೆಯೇ ಕೇಸ್ ಬಿದ್ದಿದೆ. ಮಹಿಳಾ ಸೆಲ್ನ ಸಿಬ್ಬಂದಿ ಸಂಧ್ಯಾ ನಾಗರಾಜ್ ವಿರುದ್ಧ ದೂರು ಕೊಟ್ಟಿದ್ದು ಕಾರಾಗೃಹ ಸಿಬ್ಬಂದಿಯ ತೇಜೋವಧೆ ಮಾಡಿದ್ದಾರೆ, ದುರುದ್ದೇಶದಿಂದಲೇ ಸುಳ್ಳು ಆರೋಪ ಮಾಡಿದ್ದಾರೆ, ಹೀಗಾಗಿ ಸಂಧ್ಯಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದು ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ನಲ್ಲಿ NCR ದಾಖಲಾಗಿದೆ. ಈ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ ಸಂಧ್ಯಾ, ನಾನು ಎದುರಿಸೋದಕ್ಕೆ ಸಿದ್ಧ, ಪೊಲೀಸರು ಕರೆದು ವಿಚಾರಣೆ ಮಾಡಿದ್ರೆ ಎಲ್ಲಾ ಮಾಹಿತಿ ನೀಡ್ತೀನಿ, ಹಿರಿಯ ಅಧಿಕಾರಿಗಳು ಜೈಲಿನ CCTV ಪರಿಶೀಲನೆ ಮಾಡಲಿ ಎಂದಿದ್ದಾಳೆ. ಪವಿತ್ರ ಗೌಡಗೆ ಇಷ್ಟೆಲ್ಲ ಸಿಗ್ತಾ ಇದೆಲ್ಲ, ಯಾಕೆ ಇದೆಲ್ಲ ಹೆಂಗ್ ಬರ್ತಾ ಇದೆ ಅಂತ ನನ್ನ ಪ್ರಶ್ನೆ ಒಬ್ರ ಅಧಿಕಾರಿಗೆ ನಾನು ಮಾಡಿದ್ದೀನಿ. ನನ್ನ ಪೀರಿಯಡ್ಸ್ ಅಲ್ಲಿ ಈ ತರ ಆಗತ್ತಲ್ಲ ಅಂತ ಒಂದು ಕಪ್ಪು ಚುಕ್ಕಿ ಬರುತ್ತೆ, ಬಿಟ್ಬಿಡೋ ಇದನ್ನ ಅಂತಾನೂ ಸಹ ಹೇಳಿದ್ದಾರೆ. ಜೈಲೊಳಗೆ ಕರ್ಕೊಂಡು ಹೋಗ್ಲಿ, ಎಲ್ಲೆಲ್ಲಿ ಏನೇನ್ ನಡೆದಿದೆ, ಯಾವ್ಯಾವ ಅಧಿಕಾರಿಗಳು ಏನೇನ್ ಮಾಡಿದ್ದಾರೆ, CCTV ಕ್ಯಾಮ್ರಾ ನಿಜವಾಗ್ಲೂ ವರ್ಕ್ ಆಗ್ತಾ ಇದ್ರೆ ಪ್ರತಿಯೊಂದು ಫುಟೇಜ್ ವಿಡಿಯೋ ಸಿಗುತ್ತೆ. 100% ಪೊಲೀಸ್ ಠಾಣೆಯಿಂದ ಕಾಲ್ ಮಾಡಿದ್ರೆ ನಾನು ಯಾವತ್ತೂ ಕಾನೂನ್ಗೆ ತಲೆಬಾಗುವಂತವಳು. ಕರೆ ಬಂತಂದ್ರೆ ಡೆಫಿನೆಟ್ಲಿ ಹೋಗಿ ವಿತ್ ಡೇಟ್ ಅಂಡ್ ಟೈಮ್ ಎಲ್ಲಾ ಡೀಟೇಲ್ಸ್ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಒಟ್ನಲ್ಲಿ ಜೈಲಲ್ಲಿದ್ರೂ ಪವಿತ್ರ ಗೌಡಳ ಹೈಫೈ ಜೀವನ ನಿಂತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಿದೆ. ಜೈಲಿಗೆ ಹೋಗಿ ಬಂದವರೇ ಈ ಆರೋಪ ಮಾಡುತ್ತಿದ್ದಾರೆ. ಹೀಗಾಗಿ ಇದು ನಿಜಾನ ಸುಳ್ಳ ಅನ್ನೋ ತನಿಖೆ ಆಗಬೇಕಿದೆ. ಒಂದ್ ವೇಳೆ ಇದು ಸತ್ಯವೇ ಆದಲ್ಲಿ ಇನ್ನಾದ್ರೂ ಟೈಟ್ ಮಾಡೋ ಕೆಲಸ ಮಾಡಬೇಕಿದೆ. ಇಲ್ಲದಿದ್ರೆ ಜೈಲಿನ ಬಗ್ಗೆ ಇರೋ ನಂಬಿಕೆಯೇ ಹೋದಂತಾಗುತ್ತೆ. ಕಾರ್ತಿಕ್ ಕುಮಟ, ನ್ಯೂಸ್ 18 ಬೆಂಗಳೂರು.